ಸರ್, ಕೆಲವೊಂದಿಷ್ಟು ಪ್ರಾಪರ್ಟಿಗಳನ್ನ ಮಾರಿದ್ರು, ಕಷ್ಟದಲ್ಲಿದ್ರು ಅಂತ ನೋಡಿ. ಅದೆಲ್ಲನೂ ಅದೇನೋ ಅವ್ರಿಗೆಲ್ಲ ಅವರು ದೊಡ್ಡ ಧೈರ್ಯವಂತ, ಅವೆಲ್ಲ ಅವ್ರಿಗೆ ಮ್ಯಾಟ್ರೇ ಅಲ್ಲ ಅದು. ಆದರೆ ಅದು ತನಿಖೆ ಆಗಬೇಕಾಗಿದೆ. ಇವರು ಈ ಮಟ್ಟಕ್ಕೆ ಇವತ್ತು ಹೋಗಿದ್ದಾರೆ ಅಂತಂದರೆ ಅದ್ರ ಹಿಂದೆ ಏನಾಗಿದೆ ಅನ್ನೋದನ್ನು ತನಿಖೆ ಆಗಬೇಕಾಗಿದೆ. ಇದು ಐಟಿ ಪ್ರೆಷರ್ ಇತ್ತು ಅಂತೇಳಿ ಬಹುಶಃ ಇರ್ಬೋದೇನೋ ಅದು ಮುಂದಿನ ದಿನಗಳಲ್ಲಿ ಅದು ಗೊತ್ತಾಗ್ತೈತೆ. ಅವರ ಕುಟುಂಬ ವರ್ಗ ಅದನ್ನು ಹೇಳ್ತಾರೆ, ಇರ್ಬೋದು. ಇವತ್ತು ಆಗಿತ್ತು ಅಂತ ನಾವು ಕೇಳ್ಪಟ್ಟಿದ್ವಿ. ಆದರೆ ಇವತ್ತಿನ ರೈಡು ಏನಾಗಿದೆ ಅದು ಅತ್ಯಂತ ಪ್ರೆಷರ್ ಮಾಡಿದ್ರು ಅಂಥೇಳಿ ಕೇಳ್ಪಟ್ಟೆ. ನಾನು ಅತ್ಯಂತ ಪ್ರೆಷರ್ ಕೊಟ್ಟರು ಅಂತೇಳಿ ಕೇಳ್ಪಟ್ಟೆ. ಅದು ತನಿಖೆಯಿಂದ ಅದು ಕೂಡ ಅವರು ಮಧ್ಯಾಹ್ನದ ಬಂತಂತೆ ಆಫೀಸರ್ಸು ಅಂತೇಳಿ ಇರ್ಬೋದು. ನಮಗೂ ಕೂಡ ನಾನು ಕೋರ್ಟಲ್ಲಿದ್ದಾಗ ಸುದ್ದಿ ಈ ರೀತಿ ಬಂತು. ಆಮೇಲೆ ಕೇಳ್ಪಟ್ಟೆ. ಕಳೆದ 22ನೇ ತಾರೀಕು ಕೊನೆಯದಾಗಿ ನಮ್ಮ ಹತ್ರ ಮಾತಾಡಿದ್ರು. ಯಾವುದೋ ಕೇಸ್ ವಿಚಾರದಲ್ಲಿ ಅಪ್ಡೇಟ್ಸ್ ಕೇಳಿದ್ರು, ಅಪ್ಡೇಟ್ಗಳು ಹೇಳಿದ್ವಿ. 22 ನಂತರ ಆಮೇಲೆ ಅವರು ಇರಲಿಲ್ಲ. ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಕಂಡಿರಲಿಲ್ಲ. ಇತ್ತೀಚೆಗೆ 26ನೇ ತಾರೀಕು ಗಣರಾಜ್ಯೋತ್ಸವ ದಿನದಂದು ದೇಶಕ್ಕೆ ಶುಭಾಶಯಗಳನ್ನು ಕೋರಿ ಗಣರಾಜ್ಯೋತ್ಸವದ ಮೆಸೇಜನ್ನು ಇನ್ಸ್ಟಾಗ್ರಾಮ್ದಲ್ಲಿ ಬಿಟ್ಟಿದ್ರು. ಅದು ಬಿಸ್ನೆಸ್ಸಲ್ಲಿ ಏನಾದರೂ ಕ್ರೈಸಿಸ್ ಇತ್ತಾ ಸರ್? ಅದು ವೈಯಕ್ತಿಕವಾಗಿ ನಮ್ಗೆ ಗೊತ್ತಿಲ್ಲ. ಯಾಕಂದರೆ ನಾವು ಲೀಗಲ್ ಟೀಮನ್ನ ಲೀಡ್ ಮಾಡ್ತಾ ಇದ್ದರಿಂದ ಆ ಲೀಗಲ್ ವಿಚಾರಗಳನ್ನ ನಾನು ಮಾತಾಡ್ಬೋದು ಅಷ್ಟೇ. ಮಿಕ್ಕಿದ ವಿಚಾರಗಳು ನನಗೇನು ಅದರ ಬಗ್ಗೆ ಮಾಹಿತಿ ಇಲ್ಲ. ಅಂದರೆ ಇವತ್ತು IT ಆಫೀಸರ್ಸ್ ಪ್ರೆಷರ್ ಜಾಸ್ತಿ ಆಗಿತ್ತು ಅಂತ ಹಂಗೆ ಕೇಳ್ಪಟ್ಟೆ. ನಾನು ಆ ಥರ ಕೇಳ್ಪಟ್ಟೆ. ಅದ್ರ ಬಗ್ಗೆ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. ಕೇಳ್ಪಟ್ಟೆ ಆ ರೀತಿ ಬಹುಶಃ ಇರಬಹುದು.